ಸೊ ಗೈಸ್ ಫೈನಲಿ ಬಂದು ಮಾರನೇ ದಿನ ಬೆಳಗ್ಗೆ ನಾನು ಎದ್ದು ಬ್ಲಾಗ್ ಶೂಟ್ ಮಾಡ್ತಿರೋದು. ಆ್ಯಕ್ಚುಲಿ ಡೇಟು 25th ಅನಿಸುತ್ತೆ. ಹಾಂ 25 ಅದೇ 25th ಅಪ್ಪ. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಮತ್ತು ರೂಮೇ ಸಿಕ್ಕಿಲ್ಲ ಸೀರಿಯಸ್ ಆಗಿ. ಅಲ್ಲಿ ನಾನು ಏನೇನೋ ಟ್ರೈ ಮಾಡಿಬಿಟ್ಟೆ, ಅಲ್ಲಿ ಆನ್ಲೈನಲ್ಲೆಲ್ಲ ಟ್ರೈ ಮಾಡಿಬಿಟ್ಟೆ, ರೂಮೇ ಸಿಕ್ಕಿಲ್ಲ. ಸರಿ ಇಲ್ಲೇ ತಾನೇ ಇರೋದು, 11 ಕಿಲೋಮೀಟ್ರ್ ಸಮಥಿಂಗ್ ಏನೋ ಬಂತು. ಸರಿ ಮನೆಗೆ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಡಿ. ಅಲ್ಲಿ ಲೇಟ್ ಆಯಿತು, ಯಾಕಂದರೆ ಕೆಲವರೆಲ್ಲ ಮಾಡಿಸ್ಕೊಂಡ್ರು ಮೇಕಪ್ಪು. ಅದೆಲ್ಲ ನಾನು ಬ್ಲಾಗ್ ಶೂಟ್ ಮಾಡಿಲ್ಲ, ಯಾಕಂದರೆ ಇದೇ ಬ್ಲಾಗ್ ಬಂದು ಲಾಂಗ್ ಆಗಿಬಿಡುತ್ತೆ. ಸೊ ಇನ್ನೂ ಲಾಂಗ್ ಆಗಿಬಿಟ್ರೆ ನೀವು ನೋಡೋಲ್ಲ ಸೀರಿಯಸ್ಸಾಗಿ, ಸ್ಕಿಪ್ ಮಾಡಿ ನೋಡ್ತೀರಾ. ಅದು ನನಗೆ ಇಷ್ಟ ಆಗೋಲ್ಲ. ನನ್ನ ಬ್ಲಾಗ್ ಯಾವಾಗಲೂ ಅಷ್ಟೇ, ಒಂದು 10-11 ನಿಮಿಷ ಇರುತ್ತೆ. ಇದು ಇದು ಬೆಳಗ್ಗೆ ಅಲ್ವಾ ವ್ಲಾಗ್ ಶೂಟ್ ಮಾಡ್ತಿರೋದು. ಸೊ ಮೇ ಬಿ 25 ತನಕ ಇರ್ಬೋದು, ಗೊತ್ತಿಲ್ಲ. 25 ಮಿನಿಟ್ಸ್ ಇರ್ಬೋದು. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಎಡಿಟ್ ಮಾಡುವಾಗ ಗೊತ್ತಾಗುತ್ತೆ. ನಾನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಬೆಳಗ್ಗೆ ಇವಾಗ ಎದ್ವಿ. ಸೊ ಇಲ್ಲಿಂದ ಬಿಡಬೇಕು, ಪಟ ಅಂತ ರೆಡಿ ಆಗಿಬಿಟ್ಟು ಇಲ್ಲಿಂದ ಬಿಡೋದೆ. ನಂದೇನು ರೆಡಿ ಆಗಿಬಿಟ್ಟೆ. ಸೊ ಸುಷ್ಮಾ ಬಂದ್ಬಿಟ್ಟು ರೆಡಿ ಆಗ್ತಾವಳೆ. 5:30 ಇರಬೇಕಂತ ಅಂದರು ಅವರು. 5:30 ತಾನೇ? 5:30 ಅಲ್ಲಿ ಇರಿ ಅಂತ ಹೇಳಿದ್ರು. ಹಾಂ, ನಾನು ಇಲ್ಲಿಂದ ಬಿಡ್ಬೇಕಾರೆ ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡು. 5:30 ಅಷ್ಟರಲ್ಲಿ ಅಲ್ಲಿರಿ ಅಂತ ಅಂದವ್ರೆ. ನಾನು 5:30ಗೆ ಅಲ್ಲಿರ್ತೀನಿ. ಅವ್ರನ್ನ ರೆಡಿ ಆಗ್ಬಿಡೋಕೆ ಕೇಳು. ಸರಿ, 45 ಮಿನಿಟ್ಸ್ ಆಗ್ಬಿಡುತ್ತೆ. ಸರಿ, ಏನೋ ಒಂದು ಮಾಡು. ಸೊ ಟೈಮ್ ಬಂದು ಇಲ್ಲಿ ತೋರಿಸ್ತೀನಿ ನೋಡಿ, 4:15 ಆಗ್ತೈತೆ. 4:15 ಇಲ್ಲಿಂದ ಬಿಡಬೇಕು. ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಯಾಕಂದರೆ ಇಲ್ಲಿಂದ ನಾನು ಬಂದ್ಬಿಟ್ಟು ನಾನು ಬ್ಲಾಗ್ ಮಾಡಲ್ಲ, ಮೋಟೋ ಬ್ಲಾಗಿಂಗ್ ಎಲ್ಲ ನಾನು ಮಾಡಲ್ಲ. ಆಲ್ರೆಡಿ ಲಾಂಗ್ ಆಗಿಬಿಟ್ಟಿದೆ ಬ್ಲಾಗು. ಸೊ ಚಳಿ ಬೇರೆ ಆಗ್ತೈತೆ, ಅದಕ್ಕೆ ಜರ್ಕಿನೆಲ್ಲ ಹಾಕ್ಕೊತ ಇದ್ದೀವಿ. ಇವಳು ಜರ್ಕಿನೆಲ್ಲ ಹಾಕ್ಕೊತವಳೆ. ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕುತ್ಕೊಳ್ಳೋದಾದ್ರೆ. ಯಾಕಂದರೆ ನಿನ್ನದು ಹೊಸ ಸ್ಯಾರಿ, ಇನ್ನೊಂದು ತುಂಬ ರಫ್ ಇತ್ತು. ಅದು ಸ್ಟ್ರೈಟ್ಲಿಂಗ್ ಮಾಡ್ರೂ ಅದು ಕುತ್ಕೊಂಡಿಲ್ಲ. ನಾನು ಕುತ್ಕೊತದೆ ಅಂತ ಅಂದ್ಕೊಂಡೆ, ಬಟ್ ಆದರೆ ಕುತ್ಕೊಂಡಿಲ್ಲ. ಅದೊಂದು ಸಲ ಡ್ರೈ ಕ್ಲೀನ್ ಕೊಟ್ಟರೆ ಅವರು ಸಾಫ್ಟ್ ಮಾಡಿಬಿಡ್ತಾರೆ. ಹಾಂ, ಒಂದ್ಸ ಅದು ವಾಶ್ ಆದಮೇಲೆ ಸ್ಯಾರಿ ಬಂದು ನೀಟಾಗಿ ಕುತ್ಕೊಳ್ಳುತ್ತೆ. ಸ್ಯಾರಿ ಚೆನ್ನಾಗಿದೆ ಅದು, ಬಟ್ ನೀಟಾಗಿ ಕುತ್ಕೊಳ್ಳುತ್ತೆ ಒಂದ್ಸಲ ವಾಶ್ ಮಾಡಿ. ಮೇಕಪ್ ಮಾತ್ರ ಚೆನ್ನಾಗಿತ್ತಾ? ಹಾಂ, ಮೇಕಪ್ ಮಾತ್ರ ಸಖತ್ತಾಗಿತ್ತು. ನೀವು ಇನ್ನೂ ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ರೆ ಇನ್ನೂ ಸೂಪರಾಗಿ ಬರ್ತಿತ್ತು. ಆ ಮೇಕಪ್ಪಲ್ಲಿ ಹೇರ್ ಸ್ಟೈಲೇ ಸ್ವಲ್ಪ, ಬಟ್ ಇಲ್ಲ, ಹೇರ್ ಸ್ಟೈಲು ಸಿಂಪಲ್ ಆಗಿ ಚೆನ್ನಾಗಿತ್ತು. ಬಟ್ ಯಾವುದೇ ಮಿಷಿನ್ಸ್ ಯೂಸ್ ಮಾಡಿದ್ದೀರಾ. ಓಕೆ, ಆಯಿತು. ನೋಡಿ, ಇದು ನಾನು ಯಾವುದೇ ಸ್ಟೈಲಿಂಗ್ ಮಾಡಿಲ್ಲ, ಮೇಲೆ ಹಾಗೆ ಕುತ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ತದೆ. ನಿಜವಾಗ್ಲೂ ಇದು ನೋಡಿ, ಫೋಟೋಸಲ್ಲಿ ಮೇಕಪ್ ಹೆಂಗೆ ಕಾಣಿಸುತ್ತೆ, ಇದು ನ್ಯಾಚುರಲ್ ಆಗಿ ಏನೋ ನಾನೇ ಮೇಕಪ್ ಮಾಡ್ಕೊಂಡಿರೋ ಥರ ಇದೆ. ನನಗೆ ಸಖತ್ ಇಷ್ಟ ಆಯಿತು ಪರ್ಸ್ನಲಿ. ಒಬ್ಬೊಬ್ರು ಏನು ಮಾಡ್ತಾರೆ, ಐಬ್ರೋನ ಅಲ್ಲ ಹಿಂಗೆ ಒಳ್ಳೆ ಇದ್ರ ಥರ. ನಾನು ಐಬ್ರೋ ನಿಮ್ಗೆ ಟಚ್ ಮಾಡಿಲ್ಲ ನಾನು, ಯಾಕಂದರೆ ನಿಮ್ಮ ಐಬ್ರೋ ಯಾವಾಗಲೂ ಆದರೂ ಅಷ್ಟೇ ನಾನು ಯಾರಿಗೂ ಟಚ್ ಮಾಡಿಲ್ಲ. ನ್ಯಾಚುರಲ್ ಆಗಿದ್ರೆ ಅದೇ ಚೆನ್ನಾಗಿರುತ್ತೆ ಐಬ್ರೋ. ಏನು ಗೊತ್ತಾ, ಕೆಲವೊಬ್ರು ಶೇಪ್ ಕೊಡ್ತಾರೆ. ಸೊ ನಾನು ಆ ಥರ ಶೇಪಲ್ಲಿ ಏನೂ ಕೊಡಲ್ಲ. ಜಸ್ಟ್ ಅವ್ರು ತುಂಬ ಕಮ್ಮಿ ಇತ್ತು ಅಂದರೆ ಮಾತ್ರ ನಾನು ಐಬ್ರೋ ಫಿಲ್ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಅದೇನು ಟಚ್ ಮಾಡಲ್ಲ. ಈಗ ನಾನು ಮೇಕಪ್ ತೋರಿಸ್ತೀನಿ ನನಗೆ, ಯಾಕಂದರೆ ನಾನು ಮೇಕಪ್ ಮಾಡಿಸ್ಕೊಂಡಿದ್ದೀನಿ, ಇಲ್ಲ ಅಂತಾನೆ ಫಸ್ಟ್ ಟೈಮ್ ಅಂತಾನ. ಬಟ್ ನನಗೆ ಕಮೆಂಟ್ಸ್ ಎಲ್ಲ ಬರ್ತಿತ್ತು. ಒಬ್ಬರು ಕೂಡ ನನಗೆ ಏನು ಹಿಂಗಿದೆ ಏನೂ ಹೇಳಲಿಲ್ಲ. ಐ ಆಮ್ ಸೋ ಸ್ಯಾಟಿಸ್ಫೈಡ್. ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು? ನಾನು ಅದು 4K ಕೊಟ್ಟೆ ಅವ್ರಿಗೆ. ಈಗ ನೋಡಿ, ಇದರಲ್ಲಿ ಏನೋ ಒಂಥರ ನನಗೇನೋ ಹಾಕ್ಬಿಟ್ಟಿರೋ ಥರ. ಸೊ ನಿಮಗೆ ಹೆವಿಯಾಗಿ ಫೀಲ್ ಆಗಿರೋ ಥರ ಆಗಿದೆ ಅಷ್ಟೇ. ನಮ್ಮದು ನೆನೆ ಆ ಥರ ನ್ಯಾಚುರಲ್ ಸ್ಯಾಟಿಸ್ಫೈಯಿಂಗ್, ಮತ್ತು ಲೈಕ್ ನನ್ನ ಸ್ಕಿನ್ನು ಮ್ಯಾಚ್ ಆಗೋ ಥರ. ಬಟ್ ನಿಮ್ಮ ಸ್ಕಿನ್ಗೆಲ್ಲ ಏನು ಪ್ರಾಬ್ಲಮ್ಸ್ ಆ ಥರ ಏನೂ ಆಗಿಲ್ಲ? ಇಚಿಂಗ್ನೆಸ್ ಏನೂ ಆಗಿಲ್ಲ? ಮತ್ತೆ
ಕೆಲವೊಬ್ರು ಹೇಳಿದ್ರು ಸ್ವಲ್ಪ ಇಚ್ಚಿಂಗ್ ಆಗ್ಬಿಟ್ಟೈತೆ ನನಗೆ ಪ್ರಾಡಕ್ಟ್ ಹಾಕಿದ್ಕೆ ಅಂತ ಹೇಳಿದ್ರು. ನಾನು ತುಂಬ ಸೆನ್ಸಿಟಿವ್ ಸ್ಕಿನ್. ನನಗೆ ಮದುವೆಲಿ ಮೇಕಪ್ ಮಾಡಿದ ತಕ್ಷಣ ಫುಲ್ ಪಿಂಪಲ್ಸ್ ಆಗ್ಬಿಟ್ಟಿತ್ತು. ಓಕೆ. ಲೈಕ್ ಇಮಿಡಿಯೇಟಾಗಿ. ಇದು ನನಗೇನೂ ಆಗಿಲ್ಲ, ಈವನ್ ಈ ಮೇಕಪ್ ಮಾಡಿಸ್ದಾಗೂ. ಬಟ್ ಇವಾಗ ನನಗೇನು ಅನಿಸೇ ಇಲ್ಲ. ನಾನು ನೈಟ್ ಫುಲ್ ಮಲಗಿದ್ನಲ್ವ ಮೇಕಪ್ಪ, ಅದೇ ಮೇಕಪ್ಪಲ್ಲಿ ಮಲಗಿದ್ರಾ? ನನಗೇನು ನೋಡಿ, ಒಂದು ಪಿಂಪಲ್ ಬಂದಿಲ್ಲ, ಏನು ಬಂದಿಲ್ಲ, ರ್ಯಾಷಸ್ ಆ ಥರ ಏನೂ ಇಲ್ಲ. ಏನು ಸ್ಯಾರಿ ವೇರ್ ಮಾಡಿಬಿಡೋಣ. ಹಾಂ.
ನಿಮ್ಮದು ಹೆಂಗಿತ್ತು ಮೇಕಪ್ ಎಲ್ಲ ಚೆನ್ನಾಗಿತ್ತಾ? ಹಾಂ ಚೆನ್ನಾಗಿತ್ತು. ನೀವು ಕೇಳಿರೋ ಥರ ಮಿಷಿನೇ ಯೂಸ್ ಮಾಡಿಲ್ಲ, ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿಲ್ಲ. ಸೊ ಕೆಮಿಕಲ್ ಅಂದರೆ ಸ್ಪ್ರೇ ಆ ಥರ, ಸೊ ಏನೂ ಯೂಸ್ ಮಾಡಿಲ್ಲ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ನನ್ನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡಿದ್ದಾರೆ ನಿಜಾಗ್ಲೂ? ನಿಜವಾಗ್ಲೂ. ಸರಿ, ಇನ್ನೊಂದ್ಸಲ ಏನಾದ್ರು ಫಂಕ್ಷನ್ ಇದ್ರೆ ಕರಿತೀರಾ? ಫಾರ್ ಶೋರ್. ನೀವು ಬೇಜಾರು ಮಾಡ್ಕೊಂಡು ಬರ್ದಿರಾ ಇರಬೇಡಿ. ಅಯ್ಯೋ ಇವ್ರಿಗೆ ಹೇರ್ ಸ್ಟೈಲ್. ಅಯ್ಯೋ ಆ ಥರ ಇಲ್ಲ ಆ ಥರ ಇಲ್ಲ. ನೀವು ಆರ್ಡ್ರ್ ಬುಕ್ ಮಾಡುವಾಗ ಈ ಥರ ಅಂತ ಅಂದ್ರಲ್ಲ, ಸೊ ಅದಕ್ಕೆ ಅಷ್ಟೇ ಹೇಳ್ಬಿಟ್ರೆ ನಮ್ಗೆ ಓಕೆ, ನಾವೇನೋ ಮಾಡ್ಬೋದು. ಲಾಸ್ಟ್ ಮೂಮೆಂಟ್ ಹೇಳಿದ್ರೇನೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಫಸ್ಟ್ ಟೈಮ್. ಬಟ್ ಪರವಾಗಿಲ್ಲ, ಚೆನ್ನಾಗಿ ಕೇರ್ ಮಾಡ್ಕೊತೀರಾ ನಿಮ್ಮ ಕೂದಲಿಗೆ. ಥ್ಯಾಂಕ್ ಯು. ಇನ್ನೂ ಒಂದು 5 months ಅನ್ಸುತ್ತೆ. ಕಷ್ಟಪಟ್ಟರೆ ಇನ್ನೂ ಸ್ವಲ್ಪ ದಿನ ಇರುತ್ತೆ ಕೂದಲು ಅಂತ ಇದು ಮಾಡ್ತಿದ್ದೀವಿ. ಸರಿ, ಓಕೆ ಸಿಸ್ಟರ್, ಬರ್ತೀವಿ. ಸೊ ಹೆಂಗಿತ್ತಂತ ಹೇಳಿ ಒಂದೊಂದ್ಸಲ. ಮೇಕಪ್ ಅಂತೂ ಸಖತ್ತಾಗಿತ್ತು, ಗ್ಲಾಸಿನೂ ಚೆನ್ನಾಗಿತ್ತು. ಇವಾಗ ಮುಹೂರ್ತಮ್ ಲುಕ್ಕು ಚೆನ್ನಾಗಿದೆ. ಆಮೇಲೆ ಹೇರ್ ಸ್ಟೈಲ್ ನಾನು ಯಾವ ಥರ ಕೇಳಿದ್ನೋ ಅದೇ ಥರ ಮಾಡಿಕೊಟ್ರು. ನಾವು ಮಾಡೋಕ್ಕೆ ರೆಡಿಯಾಗಿದ್ವಿ, ಬಟ್ ಸಿಸ್ಟರೇ ಬೇಡ 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 ಅಂತ ಅಂದ್ಬಿಟ್ರು. ಮಿಷಿನ್ಸೇ ಬೇಡ, ನನಗೇನು ಬೇಡ ಅಂತ ಅಂದ್ಬಿಟ್ರು. ಸಿಂಪಲ್ಲಾಗಿದ್ರೂ ಸಾಕು, ಚೆನ್ನಾಗಿದ್ರೂ ಸಾಕು ಅಂತ ಅಂದ್ರಿ. ಸೊ ಅದೇ ಥರ ಮಾಡೋಲೆ ಸುಷ್ಮಾ, ಒಳ್ಳೆ ಟಾಸ್ಕು. ಒಂದೊಂದ್ಸಲ ಏನಾದ್ರು ಆರ್ಡ್ರ್ ಇದ್ದರೆ ಖಂಡಿತ ಕರೀರಿ, ಬಂದು ಮಾಡಿಕೊಟ್ಬಿಟ್ಟು ಹೋಯ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸಿಸ್ಟರ್, ಆರ್ಡ್ರ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೊಂದು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನ್ ಬ್ರೈಡಲ್ ಆಗಿದ್ರು 5 o'clock ಬಂದು ಕರೆಕ್ಟ್ ಟೈಮಿಗೆ ನನ್ನ ರೆಡಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಹಾಂ.